ಸ್ವರಗಳೆಷ್ಟು ಇದೆಷ್ಟು, ಅದು ಅನೇಕ ವೆರೈಟಿಗಳು ಬರ್ತದೆ. ಓಂ ನಾರಾಯಣಂ ಗುಣೈಸ್ಸರ್ವೈರ್ವಿರೀರ್ಣಂ ದೋಷವರ್ಜಿತಂ ನೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಏನಾಯ್ತೀಗ? ಅಭ್ಯುಪಗಮೇ ಅಪಿ ಅರ್ಥಾಭಾವಾತ್. ಚಾರಕವತವನ್ನು ಒಪ್ಪಿದರೆ ಈ ಅಕಸ್ಮಾತ್ ಸರಿ ಅಂತ ಒಪ್ಕೊಳ್ಳ ಏನು ಉಪಯೋಗ ಅದರಿಂದ? ಆಯ್ತಪ್ಪ ನೀನು ಹೇಳಿದಾಗ ಮಾಡ್ತೀನಿ, ಏನು ಪ್ರಯೋಜನ ಅಂತ ಹೇಳ್ತೀವಿ. ಹಾಗೆ ಅಭ್ಯುಪಗಮವಾದಕ್ಕೆ ಅಭ್ಯುಪಗಮವಾದ ಅಂತಲೇ ಇದೆ. ಅಭ್ಯುಪಗಮವಾದ ಅಂದ್ರೇನು? ಅವನು ಹೇಳಿದ್ದನ್ನು ಒಪ್ಪಿಕೊಂಡ್ರೂ ಕೂಡ ಏನೂ ಉಪಯೋಗ ಇಲ್ಲ, ಒಪ್ಕೊಳ್ಳೋಕೆ ಬರೋದಿಲ್ಲ. ಆ ವಿಚಾರವೇ ದೇವರಿಲ್ಲ, ಆಯ್ತಪ್ಪ ಒಪ್ಕೊಂಡು ಏನು ಬಂತು ನಿನಗೀಗ ಅಷ್ಟೇ. ಆ ರೀತಿ ಹೇಳೋದು. ಅಲ್ಲಿ ಹೇಳ್ತಾರೆ ಸಮಯ ಪ್ರಯೋಜನಾಭಾವಾತ್ ಯಶ್ಯತವು ನಾಭಿಮತವು ನಾಸೋ ಸಮಯಿ ಸಮಯ ಪ್ರಯೋಜನಾಭಾವ. ಅರ್ಥ ಶಬ್ದಕ್ಕೆ ಅರ್ಥ. ಈ ವಾಕ್ಯಕ್ಕೆ ಆ ವಾಕ್ಯ ನೋಡಿ, ಭಾಷ್ಯ ಇಷ್ಟೇ ಭಾಷ್ಯ ಬರೆದಿರೋರು. ಇಷ್ಟಕ್ಕೆ ಸೂತ್ರ ಅನುವ್ಯಾಖ್ಯಾನ ತತ್ವನಿರ್ಣಯ ಡೀಟೇಲ್ ಹೇಳ್ತಾರೆ, ಗೊತ್ತಾಯ್ತಾ? ಇಷ್ಟನ್ನು ಭಾಷ್ಯ ಅಷ್ಟೇ. ಇಲ್ಲಾಕಾರೆಲ್ಲ ಬರಲಿಲ್ಲ ಅಂತ ಕೇಳಿದರೆ ಸೂತ್ರಾರ್ಥ ಬೇಕಷ್ಟೇ. ಈಗ ಪ್ರೂಫ್ ಅಲ್ಲ, ಈಗ ಸೂತ್ರಾರ್ಥ ಬೇಕು. ಅಲ್ಲಿ ಪ್ರೂಫ್ ಕೆಲವೊಮ್ಮೆ ಇಲ್ಲೇ ಕೊಡ್ತಾರೆ, ಕೆಲವೊಮ್ಮೆ ಅಲ್ಲಿ ರಿಸಾಲ್ವ್ ಮಾಡ್ತಾರೆ. ಸೂತ್ರ ತುಂಬ ಕಠಿಣ ಆದ್ದರಿಂದ ಮಿಕ್ಸಪ್ ಮಾಡೋದು ಬೇಡ ಅಂತ. ಆ್ಯಕ್ಚುಲಿ ನಾವು ಈ ಪ್ರಿಂಟ್ ಮಾಡಿಸ್ಬೇಕಾದ್ರೆ ಏನು ಮಾಡೋದು, ಎಲ್ಲ ಸೇರಿಸಿ ಮಾಡಿಸ್ಬಿಟ್ರೆ ಡೀಟೇಲಾಗಿ ಓದಕ್ಕೆ ಬರೋದು. ಅಲ್ಲ ಆಚಾರ ಬರೆದಿರೋದನ್ನೇ ಕೂಡಿಸ್ಬೇಕು. ಅದಕ್ಕೆ ವ್ಯಾಸರಾದ್ರೆ ಬರೋದು ವಿಕ್ಷಿಪ್ತ ಸಂಗ್ರಹಾತ್ ಕ್ವಾಪಿ ಕ್ವಾಪ್ಯುಕ್ತ ಉಪಪಾದನಾತ್ ಅನುಕ್ತ ಕಥನಾತ್ ಕ್ವಾಪಿ ಸಫಲೋ ಎಂ ಶ್ರಮೋ ಮಮ. ಈ ಕಲೆಕ್ಷನ್ ಮಾಡೋದು ದೊಡ್ಡ ಕೆಲಸ. ಅದು ಕೆಲವೊಮ್ಮೆ ಬರೀ ಕಲೆಕ್ಷನ್ ಏನಿರುತ್ತೆ ಅಂತ ಮಾಡಿ ತೋರಿಸೋದು ಹೇಳಬೇಕಾಗುತ್ತೆ. ಓದಕ್ಕಿಂತ ಕಲೆಕ್ಷನ್ ಮಾಡಿ ಬರೋದು ಅಲ್ಲಿ ಬೈಯೋರೇ ಸಾಲು ಕೆಲಸ ಇರ್ತವೆ. ಆ ರೀತಿ ಅಂತ ಅದು ದೊಡ್ಡ ಇರೋದು ಗ್ರಂಥ ರಚನೆ ಒಂದು ಉದ್ದೇಶದಲ್ಲಿ ವಿಕ್ಷಿಪ್ತ ಸಂಗ್ರಹ ಅದೊಂದೇ ಕೆಲಸ. ಇವತ್ತು ಅದನ್ನು ಮಾಡಬೇಕಾದ್ರೆ ಭಾರಿ ಜರೂರೇ. ಇಂದ ನಿವೃತ್ತಿ ಮಾಡಿಬಿಟ್ಟಿದ್ದಾರೆ. ಆ ಸಂಗ್ರಹ ಮಾಡಬೇಕು. ಮತ್ತು ಆಮೇಲೆ ಮಾಡಿದವ್ರದ್ದು ಸೇರಿಸ್ಬೇಕಲ್ಲ, ಆಮೇಲೆ ಮಾಡಿದವ್ರು ಎರಡು ಮಾಡಬೇಕಲ್ಲ. ಆ ದೃಷ್ಟಿಯಿಂದ ಸಂಗ್ರಹ ನಡೀತಾನೆ ಇರಬೇಕು. ವಿಕ್ಷಿಪ್ತ ಸಂಗ್ರಹ. ಅನುಕ್ತ ಕಥನ. ಅನುಕ್ತ ಎರಡು ಅರ್ಥ. ಅಲ್ಲಿ ಹಿಡಿದಿರೋದು ಒಂದು ಅರ್ಥ, ಅಲ್ಲಿ ಹಿಡಿದೆ ಬೇರೆ ಕಡೆ ಹೇಳೋದು. ಸಂಗ್ರಹ ಬೇರೆ, ಅನುಕ್ತ ಕಥನ ಬೇರೆ, ಗೊತ್ತಾಯ್ತು? ಅಥವಾ ಬಾಯಿಂದ ಹೆಡೆ ಇಲ್ಲ, ಅರ್ಥತ ಹೇಳಿರ್ತಾರೆ, ಅದು ಹೊರಗೆ ಹಾಕ್ತಾರೆ. ಶಬ್ದತಃ ಅನುಕ್ತ, ಅರ್ಥತಃ ಉಕ್ತ, ಅದೊಂದು ಅರ್ಥ. ಅಲ್ಲ, ಒಪ್ಕೊಂಡು ಮಾತಾಡೋದು. ಆಯ್ತಪ್ಪ ನೀನು ಹೇಳಿದಾಗ ಆಗಿದೆ, ಆಯಿತಾ? ಒಪ್ಪಿಲ್ಲ ನಾವು, ಒಪ್ಕೊಂಡ್ರೂ ಕೂಡ ಮುಂದೇನೂ ಇಲ್ಲ. ಅಭ್ಯುಪಗಮ್ಯವಾದ ಒತ್ಕೊಂಡು ಮಾತಾಡೋದು. ನೀವು ಸ್ಕೂಲ್ ಓದೋದು ಬಿಟ್ಟರೆ ಓದೋದಿಲ್ಲ. ಯಾಕಂದರೆ ನನಗಾಯ್ತೀಯಾ ನಾನು ಹೇಳಬೇಕೆ? ಇಲ್ಲ, ಆಗಿದ್ರೆ ಓದು. ತರ್ಕ ಇದ್ದಾಗ ಅಭ್ಯುಪಗಮ ತರ್ಕದ ಒಂದು ಮುಖ. ಮುಂದೆ ಹೇಳ್ತಾರೆ ಕಿಂ ಪ್ರಯೋಜನಂ ಯಶ್ಚ ಧರ್ಮ. ಅದು ನೋಡಿ ಸ್ವಲ್ಪ ಎಕ್ಸ್ಪೆನ್ಷನ್. ಯಶ್ಚ ತೌ ನಾಭಿಮತೌ ಧರ್ಮೋ ನಾಭಿಮತೌ ನಸ್ತಃ ತತ್ಸಿದ್ಧಾಂತೆ ಕಿಂ ಪ್ರಯೋಜನಂ ಅತಃ ಸ್ವವ್ಯಾಹತೇರೇವ ಉಪೇಕ್ಷ. ಯಾತಕ್ಕೆ ಇಷ್ಟ ಬರುತ್ತೆ? ಭಾಷ್ಯ ಓದೋ ಡೈರೆಕ್ಟ್ ಭಾಷ್ಯ ಓದೋರಿಗೆ ಈ ಸೂತ್ರದ ತಿಳ್ಕೊಳ್ಳೋ ಕೆಪಾಸಿಟಿ ಇರ್ತದೆ. ಅವ್ರಿಗೋಸ್ಕರ ಹೇಳಿ ಸುರಾಧ್ಯಾಯ ಇದೆಲ್ಲ. ಅದನ್ನು ನರ ಅಂತ ಮುಂದಕ್ಕೆ ಬಂದಾಗ ಏನಾಗ್ತಾ ಬರುತ್ತದೋ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಕೊಡಬೇಕಾಗತ್ತೆ. ಹಾಗಾಗಿ ಇತಿ ಅಭ್ಯುಪಗಮಾಧಿಕರಣಂ ಪುರುಷೋಪಸಜ್ಜನ ಪ್ರಕೃತಿ ಕರ್ತೃವಾದಮಪಾಕರೋತಿ. ಅದೀಗ ಆಯಿತು, ಪುರುಷ ಇದ್ದಾನೆ ಅಂತ ಒಪ್ಪಿಕೋಣ. ಆದರೆ ಪ್ರಕೃತಿನೇ ಪ್ರಧಾನ, ಪುರುಷ ಅಸಿಸ್ಟ್ ಮಾಡ್ತಾರಷ್ಟೇ. ಯಾಕೆ ಹೇಳಬಾರ್ದು? ಓಂ ಪುರುಷಾಶ್ಚವತಿ ಚೇತ್ ತಥಾಪಿ ಓಂ, ಅದು ಸರಿಯಲ್ಲ. ಯಥಾ ಚೇತನ ಸಂಬಂಧಾತ್ ಅಚೇತನಮೇವ ಶರೀರಂ ಅಸ್ಮಾದಿಕಂ ಆದಾಯ ಗಚ್ಚತಿ ಏವಮೇವ ಅಚೇತನಾಪಿ ಪ್ರಕೃತಿ ಪುರುಷ ಸಂಬಂಧಾತ್ ಪ್ರವರ್ತತೆ ಇತಿ ಚೇನ್ನ ನರುತೆ ತ್ವತ್ಕ್ರಿಯತೆ ಇತಿ ತತ್ರಾಪಿ ತಥಾಪ್ತೇ ದೃಷ್ಟಾಂತಾಭಾವ. ಅದಕ್ಕೆ ಹೇಳಿದ್ರು ಸರಿಯಲ್ಲ. ಬರೀ ಅಷ್ಟು ಮಾಡೋದ್ರಿಂದ ಉಪಯೋಗ ಇಲ್ಲ. ನಾವೇನು ಮಾಡ್ತಾನೆ, ಕೆಲವು ದೃಷ್ಟಾಂತ ನಾವು ಸ್ವಿಚ್ ಹಾಕಿಬಿಡ್ತೀವಿ, ಬುಕ್ಸರ್ ಬಂದುಬಿಡ್ತಾರೆ, ಹೋಗ್ತಾ ಇರ್ತದೆ. ಅಷ್ಟು ನಮ್ಮ ಕೆಲಸ, ಅಷ್ಟು ಬಿಡೋದು ಕೆಲಸ ಇಲ್ಲ. ದೇವರು ಅಷ್ಟು ಕೆಲಸ ಅಲ್ಲ. ತಿರುಗೋದ್ರೂ ನಿಂತು ತಿರುಗಿಸ್ಬೇಕು ದೇವರು. ಕೆಲವು ನೋಡಿ, ಉದಾಹರಣೆಗೆ ಸ್ವಿಚ್ ಹಾಕಿದ ಬಂತು, ಕೆಲಸ ಪರ್ಪಸ್ ಕ್ಲೋಸ್ ಆಗಿಬಿಡ್ತವೆ. ಈಗ ಇದು ಹಾಗಲ್ಲ. ಲೈಟ್ ಸ್ವಿಚ್ ಹಾಕಿ ಆಫ್ ಮಾಡಿದ್ರೆ ಉಪಯೋಗ ಇಲ್ಲ. ಬೋರ್ವೆಲ್ ಸ್ವಿಚ್ ಹಾಕಿದ ಬಂತು, ಆಫ್ ಮಾಡಿಬಿಟ್ಟ. ಈ ಕರೆಂಟ್ ಹಾಗಲ್ಲ. ದೀಪ ಉರಿಯಷ್ಟೊತ್ತು ಸಪ್ಲೈ ಆಗ್ತಾನೆ ಇರ್ಬೇಕು. ಆರಿಸಿದ ತಕ್ಷಣ ಕರೆಂಟ್ ಹೋಗ್ಬೇಕು, ಅದು ದೀಪ ಆರಿ ಹೋಗ್ಬೇಕು. ಕೆಲವು ಕಂಟಿನ್ಯೂಸ್ ಆಗಿರ್ಬೇಕು. ಇವತ್ತು ಉಸಿರಾಟ ಇದೆ, ಉಸಿರಾಟ ಹೇಗಿರ್ಬೇಕು? ಅದು ನೋಡೋದು ಯಾವಲ್ಲ ನೋಡೋದಿಲ್ಲ. ಮಲ್ಕೊಂಡಾಗ ಕೆಲಸ ಇಲ್ಲ, ಅದಕ್ಕೆ ಕೇಳಬೇಕಾದ ಕೆಲಸ ಇಲ್ಲ. ನೋಡಿ ಕಡಿಮೆ ಆಗೋದು ಕೆಲಸ. ಅದಕ್ಕೆ ಜೀರ್ಣ ಊಟನೂ 24 ತಾಸು ಮಾಡ್ಲಿಕ್ಕಾಗೋದಿಲ್ಲ. ಉಸಿರಾಟ ಮಾತ್ರ ಮಾಡಲೇಬೇಕು. ಕೆಲವು 24. ಇವ್ರು ಈ ಸ್ವಲ್ಪ ಹೊತ್ತು ಹೇಳ್ಬೋದು ಅಂತ ಯಾರು ಬಿಡೋದಿಲ್ಲ. ಸತ್ತೋದ್ಮೇಲೆ ಸ್ವಲ್ಪ ಎದ್ದು ಹೇಳ್ಬೋದು, ಮಲ್ಕೊಂಡವ್ರು ಹೇಳ್ತಾರೆ. ಯಾಕೆ? ಉಸಿರಾಟ ಇದೆ ಆಗ. ಇದನ್ನ ಅರ್ಥ ಮಾಡಿಕೊಂಡ್ರೆ ಈ ವಾಯುದೇವ್ರ ರೋಲ್ ಯಾತಕ್ಕೆ ದೊಡ್ಡದಾಯಿತು ಅಂದರೆ
24 ತಾಸು ಕೂಡ ಅವರ ಉಸಿರಾಡಿಸ್ತಾನೆ ಇರಬೇಕು. 24 ತಾಸು ಯಾವ ಇಂಕನೂ ಕೆಲಸ ಮಾಡೋದಿಲ್ಲ, ಅದೊಂದೇ. ಅದಕ್ಕೆ ಪ್ರಾಣದೇವರೇ ಅಂತ ಕರೆದು ಪ್ರಾಣದೇವರನ್ನು ಉಚ್ಚಾವಚಾಯೇನ ಸಮಸ್ತ ಚೇಷ್ಟಾ. ದೊಡ್ಡ ಕೆಲಸ ಇರಲಿ ಚಿಕ್ಕ ಕೆಲಸ ಇರಲಿ ಏನು ಬೇಕು ಅದಕ್ಕೆ ಹೇಳಿಲ್ಲ. ಫ್ಯಾನ್ ಇಲ್ಲ, ಕರೆಂಟ್ ಹೋಗಿದೆ, ಫ್ಯಾನ್ ಹಾಕ್ಲಿಕ್ಕೆ ಬರಲಿಲ್ಲ, 1ಕ್ಕೆ ಹಾಕು ಅಂತ ಹೇಳಿದ. ಅರೆ ಬರಲಿಲ್ಲ ಅಂತ 5ಕ್ಕೆ ಹಾಕು ಅಂತ. ಅದು ಎಷ್ಟಕ್ಕೆ ಹಾಕ್ಬೇಕಾದ್ರೆ ಏನಿರಬೇಕಲ್ಲಿ ಕಾಮನ್ ಫ್ಯಾಕ್ಟ್ರು ಕರೆಂಟ್ ಇರಬೇಕು. ಆ ಥರ ಯಾವುದೇ ಇಂದ್ರಿಯ ವರ್ಕ್ ಮಾಡಬೇಕಾದ್ರೂ ಕೂಡ ಏನಿರಬೇಕಲ್ಲಿ ಪ್ರಾಣ ಇರಬೇಕು. ಅದಕ್ಕೆ ಪ್ರಾಣದೇವರೇ ಅಷ್ಟು ಮುಖ್ಯ ಪ್ರಾಣ ಅಂತ. ಪ್ರಾಣ ಶಬ್ದಕ್ಕೆ ಇಂದ್ರಿಯ ಅಂತಲೂ ಅರ್ಥ, ಮುಖ್ಯೇಂದ್ರಿಯ ಆಯಿತು ಪ್ರಾಣದೇವ. ಪುರುಷೋಪಸಜ್ಜರ ಪ್ರಕೃತಿ ಕರ್ತ ಇಬ್ಬರ ಪ್ರಕಾರ ಏನು ಅಂದರೆ ಈ ನಿರೀಶ್ವರ ಸಾಂಖ್ಯ ಚೇತನ ಬೇಡ ಅಂತ ಹೇಳ್ತಾನೆ, ಗೊತ್ತಾಯ್ತಾ? ಅಲ್ಲ, ಚೇತನ ಬೇಕು ಅಂತೇಳಿ ಏನು ಮಾಡಿದ್ರೆ ಸೆಕೆಂಡರಿ ಮಾಡ್ತೇನೆ ಅಂತ ಹೇಳಿದ. ಸಾಧ್ಯ ಇಲ್ಲ, ಅದರದ್ದೇ ಎಕ್ಸ್ಟೆಂಡೆಡ್ ಫಾರಮ್ ಇದು, ಇದನ್ನು ಒಪ್ಪಲಕ್ಕೂ ಬರೋದಿಲ್ಲ. ಏವಮೇವ ಅಚೇತನಾಪಿ ಪ್ರಕೃತಿ ಪುರುಷ ಸಂಬಂಧಾತ್ ಪ್ರವರ್ತತೆ ಇತಿ ಚೇನ್ನ. ಈ ಬಸ್ ಕೆಟ್ಟೋಗಿರುತ್ತೆ, ಲಾರಿ ಕಾರಿಗಿರೋ ತಳ್ಳಿ ಬಿಡ್ತಾರೆ, ಬಹುದು ಸ್ಟಾರ್ಟ್ ಆದಮೇಲೆ ಬಹುದು ಪರ್ಪಸ್, ಮತ್ತು ಉತ್ತು ತಳ್ಕೊತ ಬರಬೇಕಾಗಿಲ್ಲ. ಬಿದ್ದು ಹಾಗಲ್ಲ, ಇಷ್ಟೇ ಫ್ಯೂಯಲ್ ಯಾವಾಗಲೂ ಇರಬೇಕು. ಎಷ್ಟು ಡಿಫರೆನ್ಸ್ ಇದೆ ಒಂದೊಂದಕ್ಕೆ. ಎಲ್ಲ ಧರ್ಮಗಳು ಒಂದೇ ರೀತಿ ಇಲ್ಲ, ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲ, ಅನೇಕ ಅರ್ಥ. ಅದಕ್ಕೆ ಅದೊಂದು ಅರ್ಥ. ಇವರೆಲ್ಲ ಏನು ಮಾಡೋಕ್ಕೆ ಹೋಗಿ ದೇವರನ್ನ ಸೆಕೆಂಡರಿ ತರಲಿಕ್ಕೆ ಹೋಗ್ತಾರೆ. ಯಾರು ರಿಟೈರ್ ಆಗೋದಕ್ಕೆ ಕೆಲಸ ಕೊಟ್ಬಿಡ್ತಾರೆ, ಯಾಕೆ ಅಂತ ತಿಳ್ಕೊಬಾರ್ದು. ಅವನಿಲ್ಲ, ಈಗ ಅವ್ನಿಗೆ ಕೆಲಸ ಕೊಟ್ಟಿದ್ದು ಉಳ್ಕೊಂಡ್ಬಿಡ್ತಾನೆ. ಕೆಲವು ಹಾಗಲ್ಲ, ಕಂಪ್ನಿ ಕ್ಲೋಸ್ ಆದ್ರೆ ಎಲ್ಲ ಹೋಗ್ಬಿಡ್ತಾರೆ, ಕೆಲಸ ಕೊಟ್ಟವನೋದ್ರೆ ಎಲ್ಲರೂ ಹೋಗ್ಬಿಡ್ತಾರೆ. ಇದು ಹಾಗಲ್ಲ, ವ್ಯವಸ್ಥೆ ಬೇರೆ ಇದೆ. ಅವನು ಚೇಂಜ್ ಆಗಿ ಕ್ಯಾಶಿಯರ್ ಚೇಂಜ್ ಆದರೆ ನಮಗೇನು ಲಾಸ್ ಇಲ್ಲ. ಕ್ಯಾಶಿಯರ್ ಅಡ್ರೆಸ್ ತೊಗೊಂಡು ಯಾರು ಮನೆ ಬರೋದಿಲ್ಲ, ಯಾಕೆ? ಅವ್ನು ಯಾರೋ ಕೂತಿರ್ತಾರೆ, ಇವು ತೊಗೊಂಡು ಇವನ್ನ ಅಪ್ರಯೋಗ, ನಮಗೆ ಏನು ಉಪಯೋಗ ಇಲ್ಲ, ಹೆಸರು ಏನೂ ಉಪಯೋಗ ಇಲ್ಲ. ಆ ಬ್ಯಾಂಕ್ ಮುಚ್ಚಿದ್ರೆ ಪಂಜಿತಾಗುತ್ತೆ ಅಷ್ಟೇ. ಕ್ಯಾಶಿಯರ್ ಕ್ಲೋಸ್ ಹಾಕಿದ್ರೆ ಪ್ರಾಬ್ಲಮ್ ಆಗಲ್ಲ. ಅವ್ರೇನು ಮಾಡ್ತಾರೆ ಗೊತ್ತಾ? ಇಷ್ಟು ವಸ್ತು ಬಹುಚಿತ್ರ ಜಗತ್ ಬಹುಧಾ ಕರಣ, ಅವ್ರು ಒಂದೇ ಸೈಡ್ ಯೋಚನೆ ಮಾಡ್ತಾರೆ, ಒಂದೇ ಸೈಡ್. ಅದು ನೋಡಿದ್ರೆ ಇಲ್ಲಿ ಬೇಕಾಗಿ ನೀರು ಹರಿತಾ ಇದೆ, ಆಟೋಮೆಟಿಕ್ ಆಗುತ್ತೆ. ನೀರು ಹರಿಯೋದು ನೋಡ್ತೀಯ ನೀನೀಗ, ನೀರು ಇಲ್ಲಿ ನೋಡ್ತೀಯ ಅಷ್ಟೇ, ಹಿಂದಿಂದ ನೋಡಿಲ್ವಲ್ಲ. ಅದೆಲ್ಲ ಯೋಚನೆ ಮಾಡೋದು. ನೈಯಾಯಿಕರು ಭಾರಿ ಬುದ್ಧಿ ಹೆಸರಾದವ್ರು ಎಷ್ಟು ತಪ್ಪು ಮಾಡಿದರು, ಪಕ್ಷಧರ್ಮತಾ ನಿಯಮ ಅಂದ್ಬಿಟ್ಟು. ಎಲ್ಲಿ ಹೇತು ಇರುತ್ತೋ ಅಲ್ಲೇ ಸಾಧ್ಯ ಇರಬೇಕು. ನೋಡೋದು ತೋರಿಸ್ತಾ, ನೋಡಿದ್ರೆ ಬೆಂಕಿ ಆಗಿದೆ ಹೇಳಿದ, ಅದು ಸರಿ, ನೀರು ಹರ್ಕೊ ಅದಕ್ಕೆ ನಡೀತಿ. ಹೌದು, ಅದು ಓದಿದ್ದೆ ಬಾಯ್ಪಾಠ ಮಾಡಿ ಕೊನೆ ತಪ್ಪು ಅಂತ ಹೇಳಬೇಕಷ್ಟೆ. ಅದಕ್ಕೆ ಸಮಗ್ರ ದೃಷ್ಟಿ, ಓವರ್ ಆಲ್ ಟೋಟಲ್ ಔಟ್ಲುಕ್ ಇರಬೇಕು. ಟೋಟಲ್ ಔಟ್ಲುಕ್ ಇದ್ದಾಗ ಕ್ಲಿಯರ್ ಪಿಕ್ಚರ್ ಸಿಗ್ತದೆ, ಇದರಲ್ಲಿ ಸಿಗೋದಿಲ್ಲ. ಶರೀರ ಪ್ರವೃತ್ತವು ಪುರುಷಸ್ಯ ಅಂಗಿತ್ವ. ಅಂಗಿತ್ವ ಅನ್ನೋನು ಹೇಳ್ತಾನೆ, ನೋಡಪ್ಪ, ಚೇತನ ಎದ್ದು ಬಿಟ್ಟರೆ ಸಾಕು. ಅವನು ವಾದ ದೃಷ್ಟಾಂತ ಕೊಡ್ತಾನೆ. ಡೆಡ್ ಬಾಡಿ ಏನೂ ಮಾಡೋದಿಲ್ಲ, ಚೇತನದ ಕೆಲಸ ಮಾಡೋದು. ಚೇತನ ಇದ್ದುಬಿಟ್ರೆ ಹೇಗೆ ಕೆಲಸ ಆಗುತ್ತೋ, ಒಂದು ಗಡಿ ಪುರುಷ ಇರಲಿ ಸಾಕು, ಕೆಲಸ ಆಗುತ್ತೆ ಅಂತ. ತಪ್ಪದು. ಉದಾಹರಣೆ, ಚೇತನದಿಂದ ಎಲ್ಲ ಕೆಲಸ ಆಗುತ್ತಾ? ಮೂಕ ಸತ್ತೋದಪ್ಪ, ಮತ್ತೆ ಬಂತು ಮೂಕ ಅಂತ ಬರಲಿಲ್ಲ, ಅದು ಗೊತ್ತಾಯ್ತಾ? ಒಂದು ಕಡೆ ನಾವು ಹೇಳ್ತೀವಲ್ಲ, ಇದಾಗಿದೆ ಅಂತೇಳಿ. ಸಿಂಗಲ್ ಫೇಸ್ ಆದಾಗ ಏನಾಗುತ್ತೆ, ಕರೆಂಟು ಸಿಂಗಲ್ ಫೇಸ್ ಆದಾಗ ಅದು ಸುಮ್ಮನೆ ಚೂರು ಬೆಳಕು ಕೊಡುತ್ತೆ. ಇವೆಲ್ಲ ಬರೋಲ್ಲ, ಅದಕ್ಕೆ ಮಿಷಿನ್ ಯಾವುದು ಬರೋದಿಲ್ಲ. ಆ ಥರ ನರುತೆ ತ್ವತ್ಕ್ರಿಯತೆ ಇತಿ ತತ್ರಾಪಿ ತಥಾತ್ವೇ ದೃಷ್ಟಾಂತಾಭಾವಾತ್. ಇಲ್ಲ, ತಥಾಪಿ ಹಿಂದೆ ಹೇಳಿದಾಗೆ ನೀನು ತೋರಿಸ್ತೀನಿ ಅಂತ ದೃಷ್ಟಾಂತ ತೋರಿಸಾಗಿದೆ. ನಾವು ದೃಷ್ಟಾಂತ ತೋರಿಸಿ ಹೇಳ್ತಾ ಇದ್ದೇವೆ. ಎಲ್ಲೆಲ್ಲಿ ಜಡ ಪ್ರವೃತ್ತಿ ಕಾಣುತ್ತೋ ಅಲ್ಲಿ ಚೇತನ ಥ್ರೋಟ್ ಬದಲು ಇರಬೇಕು ಅಂತ ತೋರಿಸ್ತೇವೆ, ಥ್ರೋಟ್ ಇರಬೇಕು ಅಂತ ತೋರಿಸ್ತೇವೆ. ನೀನು ತೋರಿಸೋ ರೀತಿ ಈಗ ಇಲ್ಲ ಅಂತ ತೋರಿಸು. ಇಲ್ಲೇ ಓಂ ಅಂಗಿತ್ವಾನುಪತ್ತೇ ಓಂ ಶರೀರ ಪ್ರವೃತ್ತವು ಪುರುಷಸ್ಯ ಅಂಗಿತ್ವಾ. ಶರೀರ ಪ್ರವೃತ್ತಿಯೊಳಗೆ ಪುರುಷ ಏನಾಗಿದೆ, ಅಂಗಿಯಾಗಿದ್ದಾನೆ. ಉಳ್ಳದ ಇಂದ್ರಿಯಗಳು ಏನಾಗಿವೆ, ಅಂಗ ಆಗಿದೆ. ಸೊ ಅಂಗಚಲನೆ ಬೇರೆ, ಅಂಗಿ ಚಲನೆ. ಅಂಗಿ ಇಲ್ಲದೆ ಹೋದರೆ ಅಂಗಗಳು ಏನು ಮಾಡೋದಿಲ್ಲ, ಫಂಕ್ಷನ್ ಮಾಡೋದಿಲ್ಲ. ಅಂಗಮಂಗೀಂ ಸಮಾದಾಯ ಯಥಾ ಕಾರ್ಯಂ ಕರೋತ್ಯಸೌ ಇತಿ ಅಂಗಿತ್ವ ವ್ಯವಹಾರೋ ಅನುಪಪನ್ನ. ಈ ವಾಕ್ಯ ಇರೋದರಿಂದ ನೀನು ಹೇಳ್ತಕ್ಕಂಥ ಮಾತು ಸರಿಯಲ್ಲ. ಹೆಸರಿಗೆ ಜೀವ ಬಿಡಲಿ, ಉಳಿದು ಮಾಡ್ತಾನೆ ಅಂತಿಲ್ಲ. ಅದು ಥ್ರೋಟ್ ಇರಬೇಕು ಜೀವ, ಒಮ್ಮಿದ್ರೆ ಸಾಲ್ತು. ಅದರಿಂದ ಅದು ಬಿಕ್ಕ ಮುಖ್ಯ. ಈಗ ಸಾಧನ ಶರೀರ ಅಂತ ಯಾಕೆ ಕರೀತಿದ್ರು? ಅಂದರೆ ಹೇಳ್ತಾರೆ ಸ್ತ್ರೀ ದೇವತೆ ಹೇಳ್ತಾರೆ. ಅದು ಇನ್ನೂ ಹೋಪ್ಲೆಸ್ ಅಂತ ಹೇಳಿದ್ರು. ಯಾಕೆಂದರೆ ಅವ್ರಿಗೆ ಯಾವ ರೀತಿ ಉತ್ಪತ್ತಿ ಅಸಂಭವ, ಎಲ್ಲೂ ಒಂದೂ ದೃಷ್ಟಿ ಕಂಡೇ ಇಲ್ಲ. ಬರೀ ಪುರುಷರಿಂದ ಸೃಷ್ಟಿಯಾಗಿದ್ದು ಕಂಡಿದ್ದಾರೆ, ಬರೀ ಸೃಷ್ಟಿ ಆಗಿಲ್ಲ. ಅದರಿಂದಾಗಿಯೇ ಉತ್ಪತ್ತಿ ಅಸಂಭವ ಅಂತ ಸೂತ್ರ. ಅದಕ್ಕೆ ಉಳಿದೆಲ್ಲ ಕಾಮನ್ ಡಿಫೆಕ್ಟ್ಸು, ಅದು ಸ್ಪೆಷಲ್ ಡಿಫೆಕ್ಟ್. ಅದು ಶಾಕ್ತಬತ್ತಕ್ಕೆ ಅದೊಂದೇ ದೋಷ ಅಲ್ಲ,
ಬೇಕಾಷ್ಟು ದೋಷಗಳಿದೆ, ಅಡಿಷನಲ್ ಡಿಫೆಕ್ಟ್ ಅದಷ್ಟೇ. ಕ್ಯಾಲೆಸ್ ಹೌದು. ಅಲ್ಲಿ ಮುಗಿತು. ಇತಿ ಪುರುಷಾಶ್ವಾಧಿಕರಣ. ಪುರುಷ ಅಶ್ವ ಅಶ್ವಾಧಿಕಂ ಆದಾಯ ಗಚ್ಚತಿ. ಒಂದು ಕಲ್ಲಿದೆ, ಅದು ಮೂವ್ ಮಾಡೋಕ್ಕೆ ಬರೋದಿಲ್ಲ. ಒಬ್ಬ ಪುರುಷ ಬಂದ ತೊಗೊಂಡ ಒಯ್ದಿಟ್ಬಿಟ್ಟ. ಎಷ್ಟ ಜೋರ ಹೊಡಿತದು. ಇವನು ಹೊಡೆದ್ರೆ ಹೋಗ್ತಿದ್ದಿಲ್ಲ ಅಷ್ಟೇ, ಕಲ್ಲಿ ಹೊಡೆದ್ರೆ ಹೊಡೆದು ಜೋರ ಬಂತು. ನೋಡಿದ್ರೆ ಪೆಟ್ಟು ಬಿದ್ದಿದ್ದು ಯಾವ್ದು ಏನಂತಾರೆ ಹೇಳ್ಬೇಕಾರೆ? ಕಲ್ಲು ಬಿತ್ತು, ಕಲ್ಲಿನ ಪೆಟ್ಟು ಅಂತ ಹೇಳ್ತಾರೆ. ಮನುಷ್ಯ ಹೋಗೋದ ಅದು ಅಂಡರ್ಸ್ಟುಡ್, ಅದು ಹೇಳಬೇಕಾಗಿಲ್ಲ. ಬಟ್ ಪ್ರಧಾನ ಸಾಧನೆ ಏನಾಯಿತು ಅವನಿಗೆ ಇದು. ಆ ರೀತಿ ಏನು ತಿಳ್ಕೋಬೇಡ. ಕಲ್ಲು ಎಷ್ಟು ಬಿಟ್ಟ ಸರಿ, ಕಲ್ಲು ಹೋಗ್ತಾ ಇದ್ದೆ ಸರಿ, ಹೋಗ್ತಾ ಇರ್ಬೇಕಾದ್ರೂ ಪುರುಷ ಹಾಕಿದ ಫೋರ್ಸ್ ವರ್ಕ್ ಮಾಡ್ತಾ ಇದೆ, ಗೊತ್ತಾಯ್ತಾ? ಆ ಫೋರ್ಸ್ ಇಲ್ಲದವರು ಹೋಗೋದಿಲ್ಲ. ಇಬ್ಬರು ಎಸಿತಾರೆ, ಒಂದೇ ದೂರಕ್ಕೆ ಬಿಡುತ್ತೆ ಅದು. ಅದು ಹತ್ತಿರ ಬಿಡುತ್ತೆ, ದೂರ ಹೋದಕ್ಕೆ ಅದು ಬಿಡೋದೇ ಇಲ್ಲ, ಅವ್ರು ಇನ್ನೂ ಮುಂದೆ ಹೋಗಿಬಿಡುತ್ತೆ. ಎಷ್ಟು ಬಾಲ್ ಹೊಡೆದಾಗಲೇ ಎಷ್ಟು ಚೇಂಜಸ್ ಆಗೋದಿಲ್ಲ. 4 ಆಗ್ಬೋದು, 6 ಆಗ್ಬೋದು, 0 ಆಗ್ಬೋದು, ಔಟು ಆಗ್ಬೋದು. ಅದೇ ಕ್ರಮಗಳೇ ಇವನು ಮುಂದೆ ಒಂದೇ ವಾದ ಇವನು ಇದು ಬಿಟ್ಟರೆ ಸಾಕು. ಪ್ರಕೃತಿ ಉಪಸಜ್ಜ ಅದಕ್ಕೆ ಮುಗೀತು. ಪುರುಷಾಶ್ವಾಧಿಕರಣ ಮುಗೀತು. ಈ ಪ್ರಕೃತಿ ಉಪಸಜ್ಜನ ಪುರುಷ ಕರ್ತೃವಾದಂ ಅಪಾಕರೋತಿ ಅನ್ನುವಾದ ಇನ್ನೂ ತಿಳ್ಕೊಳ್ಳೋದಾದರೆ, ಒಬ್ರು ಹೋಗ್ತಿರ್ತಾನೆ, ಕಲ್ಲು ಹೊಡೆದು ಹೊಡೆದ್ಬಿಡ್ತಾನೆ, ಅವನು ಕಾಣಿಸೋದಿಲ್ಲ. ಕಲ್ಲು ಏಟು ಅಷ್ಟೇ ಬಿಡುತ್ತೆ, ಗೊತ್ತಾಯ್ತಾ? ಕಲ್ಲು ಹೊಡೆದ್ರೆ ಕಾಣಿಸೋದಿಲ್ಲ. ಹೋದಲ್ಲ ನಿಮ್ಮ ದೇವರು ಹಾಗೆ ಕಲ್ಲು ಹೊಡೆದು ಹೊಡೆಯೋಗ್ಬಿಡ್ತಾನೆ, ಅದು ಬಿದ್ದ ಸುಮ್ಮನೆ ನೋಡ್ಸಣೆ ಮಾಡೋದು ಅಷ್ಟೆ ಅಲ್ಲ, ಅದ್ರ ಜೊತೆಗೆ ಬರ್ತಾನೆ ಪರಮಾತ್ಮ. ಅದು ವಿಶೇಷ. ಅಂದರೆ ಅಬ್ಸಲ್ಯೂಟ್ ಕಾಸ್ ಅನ್ನೋದು ದೇವರ ಮೊದಲು ಉಳಿದವ್ರು ಯಾರೂ ಹೇಳಿ. ಜಸ್ಟ್ ಕಾಸ್ ಅಂತ ಒಪ್ಪಿದ್ರೆ ಉಪಯೋಗ ಇಲ್ಲ. ಅದರಿಂದ ಅಬ್ಸಲ್ಯೂಟ್ ಕಾಸ್ ಅಂತ ಆಗಬೇಕು. ಇವತ್ತು ಆಫೀಸ್ಗಳಲ್ಲಿ ಎಂಥ ಮುಖ್ಯಸ್ಥ ಕೂಡ ಎಲ್ಲ ಕೆಲಸ ಮಾಡೋದಿಲ್ಲ. ಮಾಡಿಸ್ತಾನೆ, ಕೆಲವು ಡ್ರಾಫ್ಟ್ ಮಾಡಿಸ್ತಾನೆ, ಕರೆಕ್ಟ್ ಮಾಡ್ತಾನೆ, ಸೈನ್ ಮಾಡಿಬಿಡ್ತಾನೆ. ನಾನೇ A to Z ಬರೆಯೋದಿಲ್ಲ. ದೇವ್ರದ್ದು ಹಾಗಲ್ಲ. ಪ್ರತಿ ಸ್ಟೇಜಲ್ಲಿ ಏನು ಮಾಡ್ತಾನೆ? ಜೊತೆಗಿದ್ದೇ ಇರ್ತಾನೆ. ಅಭ್ಯುಪಗಮೆಯ ಅರ್ಥಾಭಾವ. ಯಾವ ತಂದೆ ತಾಯಿಯು ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಅನ್ನ ಊಟ ಕೊಡಬೇಕು ಹೊರತು ಜೀರ್ಣ ಮಾಡ್ಸೋಕ್ಕೆ ಬರುತ್ತಾ ಅವರಿಗೆ? ಹಂಗೆ ಕೊಡೋಕ್ಕೆ ಬರುತ್ತಾ? ಏನು ಜಿಗ್ಗೆ ಮಾಡಿಸೋ ಹೊಡೆದು ಏನು ಮಾಡಿ ನಿದ್ದೆ ಬರೋದು, ಸುಮ್ಮನೆ ಕೂತಿರ್ಬೇಕಷ್ಟೆ. ಆ ಶಕ್ತಿ ಅವರಿಗಿಲ್ಲ. ಈಗ ಅವ್ರಿಗೆ ಎಕ್ಸಾಂಪಲ್ ಏನು ಕೊಡ್ತಾರೆ? ಉದಾಹರಣೆಗೆ ತಾಯಿ ಊಟ ಮಾಡಿಸೋದಿಲ್ವಾ ಅಂತ ಹೇಳ್ತಾರೆ, ನೋಡಿ ಒಪ್ಕೊಂಡ್ಬಿಡ್ತಾರೆ. ಜೀರ್ಣ ಮಾಡಿಸ್ತಾಳಾ? ಆ ಪ್ರಶ್ನೆ ಕೇಳೋದಿಲ್ಲ ಇವರು. ಯಾಕೆ ಅವಳಿಗೆ ಜೀರ್ಣ ಆಗೋ ಸಾಧ್ಯತೆ ಇಲ್ಲ. ಇವ್ರಿಗೆ ಮಾಡಿಸ್ತಾರೆ. ಈಗ ಇವರು ಒಬ್ಬನು ಒಂದು ಆ್ಯಂಗಲಲ್ಲಿ ಹೇಳಿದ ವ್ಯಾಖ್ಯಾನ ಅದೇ ಆ್ಯಂಗಲಲ್ಲಿ ಬರೀತಾ ಹೋದರು. ಅವರು ಖಂಡನೆ ಮಾಡ್ತಾರೆ, ಅದು ತಪ್ಪಾಯ್ತು. ಇನ್ನೊಂದು ಆ್ಯಂಗಲ್ ನೋಡಿದ ತಕ್ಷಣ ಏನಾಯ್ತು ಅವ್ರದ್ದು? ಹೋಯ್ತು. ಅದಕ್ಕೆ ಪೂರ್ಣ ಪ್ರಜ್ಞಾ ಅಂತ ಅದಕ್ಕೆ ಕರೆದರು. ಎಲ್ಲ ಆ್ಯಂಗಲಲ್ಲಿ ನೋಡೋಕ್ಕೆ ಬರುತ್ತೆ. ಅದನ್ನು ಪರ್ಫೆಕ್ಟ್ ಫಿಲಾಸಫಿಯ ಪೂರ್ಣ ಪ್ರಜ್ಞಾ ಅಂಬೋದು. ಮತ್ತು ಹೆಸರು ಎಷ್ಟು ಮುಖ್ಯನೋ ಆ ಕಾನ್ಸೆಪ್ಟ್ ಅಷ್ಟೇ ಮುಖ್ಯ. ಎಲ್ಲ ತಿಳಿದವರು ಅಂದಮೇಲೆ ತಪ್ಪು ಹೇಳ್ತಾರೆ ಅರ್ಥ ಇಲ್ಲ. ಎಲ್ಲ ತಿಳಿದವರು ತಪ್ಪಾಗಿ ಹೇಳ್ತಾರೆ. ಹುಡುಗರು ಯಾಕೆ ತಪ್ಪು ಹೇಳ್ತಾರೆ? ಎಲ್ಲ ತಿಳಿದಿಲ್ಲ ಅವರು. ಅದೇ ಕೃಷ್ಣ ಹೇಳಿ, ನಿಮಗೆಲ್ಲ ಗೊತ್ತಿಲ್ಲ, ಜುನಾಗಿ ಮಾತಾಡ್ತೀವಿ ಅಷ್ಟೇ, ನನಗೆಲ್ಲ ಗೊತ್ತು ಅಂತ ಹೇಳ್ತಾರೆ. ಗೊತ್ತಾ? ನತ್ವಂ ವೇತ್ತ ಪರಂತಪ. ನೀವು ಗೊತ್ತಿಲ್ಲದೆ ಮಾತಾಡ್ತಾ ಇದ್ದೆ, ನಾನು ಗೊತ್ತಿದ್ದು ಹೇಳ್ತಾ ಇದ್ದೆ. ಈ ಅರ್ಥ ಮಾಡಿಕೊಂಡ್ರೆ ತಿಳಿಯುತ್ತೆ. ಇವರು ಗೊತ್ತಿಲ್ಲದವರೇ ಅಥಾರಿಟಿ ಆಗಿಬಿಟ್ರೆ ಕಷ್ಟ. ಅರ್ಜುನ ಒಪ್ಕೊಂಡ. ಶಿಷ್ಯಸ್ತೇಹಂ ಶಾದಿಮಾಂ ತೊಂಬ್ರು. ನಂಗೆ ಗೊತ್ತಿಲ್ಲ ಹೇಳು ಅಂತೇಳಿ. ಯಾವ ಜ್ಞಾನದ ಉಗಮ ಇಲ್ಲಿ ಬರುತ್ತೆ? ಗೊತ್ತಿಲ್ಲ ಅಂತ ಒಪ್ಕೊಂಡನ್ನು ಬಂದರೆ ಹೇಳ್ಬೋದು. ಈ ಜಡಕ್ಕೆ ಹೇಳೋದಿಲ್ಲ. ಯಾತಕ್ಕೆ? ಗೊತ್ತಿಲ್ಲ ಅಂತಲೂ ಗೊತ್ತಿಲ್ಲ. ಅದು ಗೊತ್ತಿಲ್ಲ ಅಂತಲೂ ಗೊತ್ತಿಲ್ಲ ಅಂತ ಇವನಿಗೆ ಅಷ್ಟು ಗೊತ್ತಿದೆ. ಯೋಗಿ ಚೇತನಿಗೆ ಎಷ್ಟು ಗೊತ್ತಿದೆ? ನನಗೆ ಗೊತ್ತಿಲ್ಲ ಅಂತ. ಜಡಕ್ಕೆ ಅದು ಗೊತ್ತಿಲ್ಲ. ಆದ್ದರಿಂದ ಯಾರಿಗೆ ಅದು ಗೊತ್ತಿಲ್ಲ ಅವ್ರು ಜಡ ಇದ್ದಾಗ ಲೆಕ್ಕ. ಗೊತ್ತಿಲ್ಲ ಅಂತ ತುಂಬ ವಿಮರ್ಶೆಗಳು ನಡೀತಿರೋದು ಹಾಗೆ. ಆ ಫೀಲ್ಡೇ ಗೊತ್ತಿಲ್ಲ ಅವರಿಗೆ. ಒಬ್ಬ ಒಳ್ಳೆ ಡಾಕ್ಟರ್ ಇರ್ತಾರೆ, ತೋರಿಸ್ತೀನಿ, ಹಾರ್ಟ್ ಸ್ಪೆಷಲಿಸ್ಟ್ ಹೋಗಿ ಗಾಯ ತೋರಿಸಿ, ನಮ್ದಲ್ಲ ಅವ್ರ ಹತ್ರ ಹೋಗಿ ಅಂತಿದ್ರು. ಸಿಂಪಲ್. ಅವನೇ ಮಾಡೋಕ್ಕೆ ಏನಾಗುತ್ತೆ? ಇಲ್ಲ, ಕೆಟ್ಟೋದು ಮಾಡೋಕ್ಕಾಗೋದಿಲ್ಲ, ಕೆಟ್ಟೋಗುತ್ತೆ. ಇನ್ನೂ ಹೊಸ ಡೇಂಜರ್ ಬೇರೆ ಬರ್ಬೋದು, ಸಾಧ್ಯ ಇಲ್ಲ. ಪ್ರಕೃತಿ ಅದಕ್ಕೆ ವಿದುರ ಮಾಡಿದ ಕೆಲಸ ಹಾಗೆ. ಏನು ಪ್ರಾಬ್ಲಮ್ ತರ್ತಾನೆ ವಿದುರನಿಗೆ ಗೊತ್ತಾಯ್ತಾ? ಆದರೆ ತಾನೇ ಸೇವ್ ಮಾಡೋ ಶಕ್ತಿ ಇರಲಿಲ್ಲ. ಏನು ಮಾಡ್ತಿದ್ದ? ಅದನ್ನು ಉಪಾಯದಿಂದ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದ. ಭೀಮ ಹಾಗಲ್ಲ, ಬಲ್ಲಿ ಒದ್ದಾಗ್ತೀನಿ ಹಾಗಂತಿದ್ದು ಅಷ್ಟೇ. ಆ ಕೆಪಾಸಿಟಿ ಆ ವಿದುರನಿಗಿರಲಿಲ್ಲ. ನಾನು ಹೇಳಬಲ್ಲೆ, ನಾನು ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತಾ. ನನ್ನ ಶಕ್ತಿ ಇರೋದು ಇಷ್ಟೇ, ಒಪ್ಕೊಂಡ್ಬಿಡ್ತ. ಎಲ್ಲರೂ ಹಾಗೆ ಒಪ್ಕೋಬೇಕಾಗಲ್ಲ, ಗೊತ್ತಾಯ್ತಾ? ನಮಗೆ ಅದು ಗೊತ್ತಿಲ್ಲ. ಅದು ಪ್ಲಸ್ ಪಾಯಿಂಟ್. ಅದು ದಾರಿ ಕೇಳಬೇಕಾದ್ರೆ ಅದು ನಿಂತು ಕೇಳ್ತಾರೆ. ಇವನು ಜೋರು ಹೇಳ್ಬಾರ್ತಾರೆ ಹೋಗ್ತಾವ್ರು, ಈಗ ಹೋಗಿ ಹಾಗೋಗಿ ಹೇಳೋ ಹೇಳ್ಬಿಡ್ತಾರೆ. ಸುಳ್ಳು, ಬರೀ ಸುಳ್ಳೋದು. ಅದು ಭಾರಿ ಸ್ಟೈಲ್ ಮಾಡ್ಕೊಂಡು ಹೇಳ್ತಾರೆ, ಸುಳ್ಳು. ಆಮೇಲೆ ಹೋಗ್ತಾನೆ, ಬಾಯಿ ಬಂದ ಬೈತಾನೆ ಮೂರ್ಖ ಅಂತೇಳಿ. ಎಷ್ಟೆಷ್ಟು ಹಾಗೆ ಇದೆ. ಆ ಥರ ಎಷ್ಟೊಂದ್ರೆ ಮಿಸ್ಗೈಡ್ ಮಾಡಿದವ್ರು ಇದ್ದಾರೆ. ಅದು ಪರಸ್ಥಳಕ್ಕೆ ಹೋದ ಭಾರಿ ಕಷ್ಟ. ಅದು ಕೆಲವರು ನಿರ್ಬರಾಗಿ ಹೇಳ್ತಾರೆ, ನಮಗೆ ಗೊತ್ತಿಲ್ಲ, ಅಂಥವ್ರನ್ನ ಕೇಳಿ ಅಂತ ಹೇಳ್ತಾರೆ ಪಾಪ. ಕೆಲವು ನನಗೆ ಊರವನೇ ಅಲ್ಲ ನಾನು, ಅವ್ರನ್ನ ಕೇಳಿ ಅಂತ. ಅಲ್ಲೇ ಇದ್ರೂ ಅವ್ರಿಗೆ ಗೊತ್ತಿಲ್ಲ ಪಾಪ. ಅದು ಆನೆಸ್ಟಿ. ಅದು ನಾನು ಗೊತ್ತಿಲ್ಲ ಅಂತ ಹೇಳ್ತಾ ಗೊತ್ತಿರ್ಬೋದಾದ ಜಾಗ ಹೇಳ್ತಾರೆ. ಅದು ಜಾಣತನ. ಅದು ಪ್ರಾಮಾಣಿಕತೆ ಇದೆ, ಅದನ್ನು ಮೆಚ್ಚುತ್ತಾರೆ. ಅಜ್ಞಾನ ಇದೆ, ಅದು ಪ್ರಾಮಾಣಿಕವಾಗಿ ಗೊತ್ತಿದ್ದಷ್ಟು ಹೇಳ್ತಾರೆ.
ಉಳಿದವ್ರು ಏನು ಮಾಡ್ಬೋದು ಆಗಿದ್ರೆ ಅಷ್ಟು ಹೇಳಿಬಿಟ್ರೆ ಸಮಸ್ಯೆ ಬರ್ತಿರಲಿಲ್ಲ. ಯಾಕೆ ಹೇಳಿಲ್ಲ ಅಂದರೆ ಅಜ್ಞಾನ ಗೊತ್ತಾಗ್ಬಿಡುತ್ತಲ್ಲ, ಗೊತ್ತಾದ್ಮೇಲೆ ಫಾಲೋ ಮಾಡೋದು ತಪ್ಪಾಗುತ್ತೆ ಅಂತೇಳಿ ಗೊತ್ತಿದ್ದ ಪ್ರಿಟೆಂಡ್ ಮಾಡಿದರು. ಅದು ಹೇಳಬಾರ್ದು. ಪುರುಷೋಪಸಜ್ಜಲ ಪ್ರಕೃತಿ. ನಾವು ಯಾರು ದಾರಿಯಲ್ಲಿ ಬರ್ತಾರೆ, ಇವ್ರು ಹೋದ್ರು ನೋಡಿದಿರ ಅಂತಾರೆ. ನಾವೇನು ಮಾಡ್ತೀವಿ ಇವಾಗ? ನಾನು ಗಮನಿಸಿರಲಿಲ್ಲ ಅಷ್ಟು ಅಂತೇಳಿ, ನಮ್ಗೆ ಗಮನಿಸ್ತಿರಲಿಲ್ಲ. ನಾನು ಯಾರೋ ಓದ್ತಾರಲ್ಲ, ಇರ್ಬೋದು, ನನಗೆ ಗೊತ್ತಿಲ್ಲ, ಇರ್ಬೋದು, ಅಲ್ಲೇನಲ್ಲ, ನನಗೆ ಗೊತ್ತಿಲ್ಲ. ಅದು ಒಳ್ಳೆ ಮಾತು. ಯಾವ್ದ್ರ ಹಾಗಲ್ಲ, ಎಲ್ಲದಕ್ಕೂ ಮೂಗು ತೋರಿಸೋ ಅಭ್ಯಾಸ ಇರುತ್ತೆ ಅವ್ರಿಗೆ, ಗೊತ್ತಾಯ್ತಿಲ್ಲ. ಏರು ಕೊಟ್ಟರು ಕೂಡ ತಲೆ ಹಾಕಿಬಿಡೋದೆ ಅದರಲ್ಲಿ. ಅದರಿಂದ ಉಳಿದವ್ರು ಏನಾಗಿಬಿಡ್ತಾರೆ, ಮೋಸ ಹೋಗಿಬಿಡ್ತಾರೆ. ಅದು ಗೊತ್ತಿಲ್ಲ ಅಂಬೋದು ದೊಡ್ಡ ನೋಡಿ, ಬೋರ್ಡ್ ನೋಡಿ, ಅದಲ್ಲ ನಮ್ಮ ಕೆಲಸ ಅಲ್ಲ ಅನ್ನೋದೇ ಒಪ್ಕೋಬೇಕು ಅದನ್ನು. ಉಳಿದೋ ದೇವರು ಸರ್ವಜ್ಞತ್ವ ಹೇಗೆ ಒಪ್ಕೋತಾನೋ ನಾವು ಅಸರ್ವಜ್ಞತ್ವ ನಾವು ಒಪ್ಕೋಬೇಕು ನಮ್ಮಲ್ಲಿ. ಅರ್ಥ ಆಯ್ತಾ? ಆಗ ಜೀವ ಆಗಿದ್ದು ಸಾರ್ಥಕ. ಅರ್ಥ ಆಯ್ತಾ? ಈಗ ನಾನು ಡಾಕ್ಟ್ರಲ್ಲ ಅಂತ ಹೇಳಬೇಕಾದ್ರೆ ಅಲ್ಲಿ ತಿಳುವಳಿಕೆ ಇದೆ, ಲಿಮಿಟೇಷನ್ನು ಗೊತ್ತಿದೆ ಅವಳಿಗೆ. ಇಂಜಿನಿಯರ್ ಅಲ್ಲ ಡಾಕ್ಟ್ರ್ ಹೌದು, ಡಾಕ್ಟ್ರಲ್ಲ ಇಂಜಿನಿಯರ್ ಹೌದು. ಇದರಲ್ಲಿ ತಿಳುವಳಿಕೆ ಇದೆ ಅದ್ರ ಬಗ್ಗೆ, ಇಲ್ಲದ್ರ ಬಗ್ಗೆ ಇಲ್ಲ ಅಂತಾನೆ ಜ್ಞಾನ ಇದೆ. ಎರಡೂ ಇದ್ದಾಗ ಅವನೇನಾಗ್ತಾನೆ, ಅವನು ಸಾಧಕನಾಗ್ತಾನೆ. ಒಂದಕ್ಕೆ ಅಂಟ್ಕೊಂಡ್ರೆ ಸಾಧನೆ ಮಾಡೋಕ್ಕೆ ಅವನೂ ಮಾಡೋದಿಲ್ಲ, ಉಳಿದವ್ರಿಗೆ ಮಾಡೋದಕ್ಕೆ ಬಿಡೋದು ಇಲ್ಲ. ಅಂಗಮಂಗೀಂ ಸಮಾದಾಯ ಯಥಾ ಕಾರ್ಯಂ ಕರೋತ್ಯಸೌ ಇತ್ಯಂಗಿತ್ವ. ಅದಕ್ಕೆ ಯಾರು ತಮಾಷೆಗೆ ಹೇಳ್ತಾರಲ್ಲ, ಯಾರೋ ಒಬ್ಬ ದಾರಿ ತೋರಿಸ್ತಾನೆ, ಇಲ್ಲ ಹಾಸ್ಪಿಟ್ಲ ದಾರಿ ಯಾವುದಕ್ಕೆ ಹೇಳ್ತಾರೆ, ತೋರಿಸ್ತಾನೆ. ಆಮೇಲೆ ಇವನೇನು ಮಾಡ್ತಾನೆ, ಓ ಭಾರಿ ಜಾಣ ಇದ್ದೀನಿ ನೀನು, ನಾನು ಸಾಯಂಕಾಲ ಉಪನ್ಯಾಸ ಇದೆಯಪ್ಪ, ನೀವು ಸ್ವರ್ಗದ ದಾರಿ ತೋರಿಸ್ತೀರಿ ಅಂತ. ಆಸ್ಪತ್ರೆ ದಾರಿ ಸ್ವರ್ಗದ ದಾರಿ ಅಂತ ತೋರಿಸ್ತೀರಿ ಅಂತ ತೋರಿಬಿಟ್ಟಲ್ಲ ಆ ಥರ. ಅವ್ರಿಗೆ ಅದು ಹಕ್ಕಿಲ್ಲ ಅವ್ರು ಹೇಳೋದಕ್ಕೆ. ಅವ್ನು ಏನು ಹೇಳ್ಬೇಕಾಗಿಲ್ಲಪ್ಪ, ನಾನು ಅದೆಲ್ಲ ಗೊತ್ತಿಲ್ಲ ಇಷ್ಟೇ, ಅದು ಸರಿ. ಅದು ನಿನಗೆ ಗೊತ್ತಿಲ್ಲ ತೋರಿಸ್ತೇನೆ ಅಂತ ಇಲ್ಲೇ ತೋರ್ಸೋಕೆ ಹೋಗ್ಬಾರ್ದು. ವಿಪರೀತ ಓಂ ಅನ್ಯಥಾನುಮಿತೌಚ ಜ್ಞಶಕ್ತಿ ವಿಯೋಗ, ಅಲ್ಲಿಗಿರಲಿ. ಅನ್ಯಥಾನುಮಿತೌಚ ಜ್ಞಾಶಕ್ತಿ ವಿಯೋಗ. ಸ್ವಲ್ಪ ನೋಡ್ಬೋದು ಅದನ್ನು. ಏನಾಯ್ತು ಈಗ? ಅಂಗಂ ಅಂಗೀ ಸಮಾದ, ಅಂಗಿ ಅಂಗಂ ಸಮಾದಾಯ. ಅಂಗಿ ಅಂಗಗಳಲ್ಲಿ ಯಾವುದು ಪ್ರಧಾನ? ಅಂಗಿ ಪ್ರಧಾನ. ಅಂಗಿ ಅಂಗಿ ಜೀವ, ಒಬ್ಬ ದೇಹ ಅಂಗಿ, ಕೈಕಾಲುಗಳೆಲ್ಲ ಅಂಗಗಳು. ಜೀವ ಅಂಗಿ, ದೇಹ ಅಂಗ. ಗೊತ್ತಾಯ್ತಾ? ಈ ರೀತಿ ತಿಳ್ಕೊಟ್ಟಾಗ ಪ್ರಧಾನ ಯಾವುದು ಅಂತ ಗೊತ್ತಾಗ. ಕನ್ನಡದಲ್ಲಿ ಅಂಗಿನೇ ಪ್ರಧಾನ ಆಗಿಬಿಡ್ತದೆ. ನಮ್ಮ ಅಂಗಕ್ಕೆ ಅಂಗಿ ಹಾಕೋತೀವಿ ಅಂದರೆ ಏನಾಯ್ತು ಈಗ? ಅಂಗಿ ಅಂಗನೇ ಭಾರಿ ದೊಡ್ಡದಾಗಿ ಅಂಗಿ ಪ್ರಧಾನವಾಯಿತು. ಅಂಗಿ ಪ್ರಧಾನ ಆಗಬೇಕು. ಇಲ್ಲಿ ಅಂಗಿ ಪ್ರಧಾನ ಆಗಿದ್ದು ಬಿಟ್ಟುಬಿಟ್ಟು ಅದನ್ನು ಅಪ್ರಧಾನ ಮಾಡಿದರೆ ಹೋಯಿತು. ಪ್ರಕೃತಿ ಉಪಸಜ್ಜನ ಪುರುಷಕರ್ತೃವಾದಮಪಾಕರೋತಿ ಅನ್ಯಥಾನುಮಿತೌಚ ಜ್ಞಶಕ್ತಿ ವಿಯೋಗ. ಇಲ್ಲ ಇಲ್ಲರಿ ಗಲಾಟೆ ಬೇಡ. ಪುರುಷ ಅಂತ ಒಪ್ಕೊಂಡ್ಬಿಡ್ತೇವೆ, ಅದು ಅಸಿಸ್ಟೆಡ್ ಬೈ ಪ್ರಕೃತಿ. ಅಸಿಸ್ಟೆಡ್ ಬೈ ಪ್ರಕೃತಿ ಅಂತ ಯಾಕೆ ಹೇಳಬಾರ್ದು ಅಂದರೆ ಅದೂ ಇಲ್ಲ. ಅದು ಇದಾಯಿತು, ಲಿಮಿಟೇಷನ್ ಸಾಕೋದು, ಫಿಲಾಸಫಿ ಆಗಲಿಲ್ಲ. ಅಲ್ಟಿಮೇಟ್ ಹೇಳ್ಬೇಕಾದ್ರೆ ಏನಾಗಬೇಕು? ನಾವು ಇಷ್ಟೇ ಕೇಳ್ತೀವಿ, ಇಬ್ಬರು ಸೇರಿ ಮಾಡಿದ್ದಾರೆ, ಯಾರು ಪ್ರಧಾನ ಅಷ್ಟೇ ಕೇಳ್ತಾರೆ. ಇಬ್ಬರಿಗೆ ಪ್ರಧಾನ ಯಾರಪ್ಪ ಅದರೊಳಗೆ? ಪ್ರಕೃತಿ ಪ್ರಧಾನ ಅಂತ ಹೇಳೋದಾದರೆ ಸಾಧ್ಯ ಇಲ್ಲ. ಯಾಕೆ? ಜ್ಞಾನ ಇಚ್ಛಾಕ್ರಿಯೆ ಇಲ್ಲ ಅದಕ್ಕೆ, ಅಲ್ಲಿ ಹೊರಟೋಗಿಲ್ಲ. ಪ್ರಧಾನ ಪುರುಷ ಅಂತ ಹೇಳಬೇಕು. ಪುರುಷನ ಸರ್ವಜ್ಞತ್ವ ಒಪ್ಪಬೇಕು, ಎಲ್ಲರ ಮಾತು ಉಪಯೋಗ ಇಲ್ಲ. ಕೆಲಸ ಹೇಳ್ತಾರೆ, ಯಾರನ್ನ ಕರೆದ್ಬಿಡ್ತಾರೆ. ಅಯ್ಯೋ ಯಾರನ್ನಾರಲ್ಲ, ಪ್ಲಂಬರ್ ಯಾರನ್ನಾರು ಕರಿ ಅಂತ ಹೇಳ್ತಾರೆ. ಪ್ಲಂಬರ್ ಮಕ್ಕಳ ಮಾತಾಡ್ತಿರ್ತಾರೆ, ಉಳಿದವನು ಕೇಳಿಸ್ಕೊಂಡಿಲ್ಲ ಅದನ್ನು. ಅವಾಗ ಹೇಳ್ತಾನೆ, ಇವನೇನು ಮಾಡ್ದ, ಯಾರು ಕರೆದ್ಬಿಟ್ಟ. ಅವ್ನು ಮಾತಾಡ್ತಿರೋದ್ರೊಳಗೆ ಯಾರು ಕರಿಬೇಕು, ಅವನು ಅಸಂಬದ್ಧ ಕರಿಬಾರ್ದು. ಅದು ದೋಷನೇ. ಮತ್ತೆ ವಿಪ್ರಸೆ ಅನ್ಯಥಾನುಮಿತೌಚ ನಿಶಕ್ತಿ ವಿಯೋಗ. ಶರೀರ ಸಂಬಂಧ ಪುರುಷ ಪ್ರವರ್ತತೆ. ನೋಡ್ರಿ, ಪುರುಷನ ಸಂಬಂಧದಿಂದಾಗಿ ಶರೀರ ಮೂವ್ ಆಗುತ್ತೆ ಅಂತ ಒಂದು ವಾದ. ಇಲ್ಲ, ಶರೀರದಿಂದಾಗಿ ಪುರುಷ ಮಾಡ್ತಾನೆ ಅಂತ ಹೇಳಿದರೆ ಅದು ಸರಿಯಲ್ಲ. ಇಲ್ಲಿ ಶರೀರ ಪ್ರಧಾನವಾಯಿತು, ಇವನು ಅಪ್ರಧಾನನಾದ. ಸ್ವತಂತ್ರಸ್ಯ ಅತಃ ಸ್ವತಂತ್ರಸ್ಯ ಅಸಮರ್ಥಾತ್ ಅಸಾಮರ್ಥ್ಯಾತ್ ಶರೀರ ಸಂಬಂಧ ಏವ ಅಯುಕ್ತ. ಇದಕ್ಕೆ ಅಂಧಪಂಗುನ್ಯಾಯ ಅಂತೀವಲ್ಲ, ಹಾಗೆ. ಗೊತ್ತಾಯ್ತಾ? ಅವನೇನು ಮಾಡ್ತಾನೀಗ? ಶರೀರ ಸಂಬಂಧಾತ್ ಪುರುಷ ಪ್ರವರ್ತತೆ. ಶರೀರ ಸಂಬಂಧದಿಂದ ಪುರುಷ, ಪುರುಷ ಸಂಬಂಧದ ಶರೀರ ಅಂತ ಹೇಳೋದಾದರೆ ಯಾವುದನ್ನು ಪ್ರಧಾನ ಅಂತ ಹೇಳಿದ್ರು ಕೂಡ ಕಾಮನ್ ಡಿಫೆಕ್ಟ್ ಯಾವುದು? ಅನ್ಯೋನ್ಯಾಶ್ರಯ. ಅವ್ರು ಹ್ಯಾಕೆ ಕೂಡ್ತಾರೆ ಫಸ್ಟ್ ಅವರಿಬ್ಬರು ಕೂಡ? ಎಲ್ಲೋ ಪುರುಷ ಇದ್ದೆ, ಎಲ್ಲೋ ಪ್ರಕೃತಿ ಇದ್ದಾರೆ. ಪ್ರಕೃತಿ ಹುಡ್ಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ. ಯಾತಕ್ಕೆ? ಜ್ಞಾನ ಇಲ್ಲ ಅವನಿಗೆ, ಅದ್ರ ಜ್ಞಾನ ಇಲ್ಲ. ಅವರಿಬ್ಬರು ಕೂಡಿದ ಮೇಲೆ ಕೆಲಸ ಆಗ್ತದೆ. ಅಂಧಪಂಗು ನ್ಯಾಯ ಅಂತ ಹೇಳಲಿಲ್ಲ. ಕುರುಡನಿಗೆ ಕಾಲಿದೆ, ಅದು ಇದಿಲ್ಲ, ಕಣ್ಣು ಕಾಣಿಸೋದಿಲ್ಲ. ಇನ್ನೊಬ್ರು ಕಣ್ಣಿದೆ, ಕಾಲಿಲ್ಲ. ಅವಾಗ ಏನು ಮಾಡ್ತಾನೆ? ಇಬ್ಬರು ಸೇರಿಬಿಡ್ತಾನೆ. ಇಬ್ಬರು ಸೇರಿ ನಳ್ಳಕ್ಕೆ ಬರೋದಿಲ್ಲ, ಹೊತ್ಕೊಂಡ್ಬಿಡ್ತಾನೆ. ಅವನು ಹೊತ್ಕೊಂಡ್ಬಿಡ್ತಾನೆ.
ಅವನು ಇವನು ನಡ್ಕೊಂಡು ಹೋಗ್ತಾನೆ, ಅವನು ಕಣ್ಣಿರುತ್ತವನು, ಇವನು ಕಣ್ಣಿಲ್ಲ, ಗೈಡ್ ಮಾಡ್ತಾನೆ. ಅಂಧ ಪೊಂಗು ನ್ಯಾಯ ಅಂತ ಹೆಸರು. ಆ ರೀತಿ ಹೇಳೋದು ಏನಲ್ಲ, ಅನ್ಯೋನ್ಯಾಶ್ರಯ ದೋಷ ಬರುತ್ತೆ. ಆದ್ದರಿಂದ ಬೇಸಿಕ್ ಕ್ವಶನ್ ಏನೀಗ, ಸೇರಿದ ಮೇಲೆ ಮುಂದೆ ಹೋಗ್ತಾರೆ, ಯಾರಪ್ಪ ಸೇರಿಸಿದ್ದೀಗ? ಈಗ ಅಂಧ ಇವತ್ತು ಬರೋಕ್ಕೆ ಸಾಧ್ಯತೆ ಇಲ್ಲ, ಯಾಕೆ? ಕಣ್ಣೇ ಕಾಣೋದಿಲ್ಲ. ಇವನು ಕಂಡ್ರು ಹೋಗೋಕ್ಕಾಗಲ್ಲ, ಕಾಲಿಲ್ಲ. ಇಬ್ಬರು ಡೀಲಿಂಕ್ ಆಗಿಬಿಡ್ತಾರೆ. ಲಿಂಕ್ ಮಾಡ್ಲಿಕ್ಕೆ ಒಬ್ಬರು ಲಿಂಕ್ ಮಾಡ್ಲಿಕ್ಕೆ ಬಂದರೆ ಅವನು ಎಂಥವನು, ಅವನು ಕಣ್ಣು ಕಿವಿ ಎಲ್ಲ ಇದ್ದಾರೋ ಒಂದು ಇರುವಂಥ ಪ್ರಶ್ನೆ. ಮತ್ತು ಎರಡೂ ಇದ್ಬಿಟ್ರೆ ಅವನೇ ಇಟ್ಬಿಟ್ಟು ಯಾಕೆ ಇಟ್ಕೊತ್ತೆ ಈಗ? ಇಲ್ಲಾಂದರೆ ಮತ್ತೆ ಇವನಷ್ಟೇ ಅವನ ಅಪ್ರಯೋಜಕ. ನಮಗೂ ಗೊತ್ತಿಲ್ಲ ಅಂತ ಉತ್ತರ ಕೊಟ್ಟರೆ ಹಾಗೆ ಅವ್ನು ಕಟ್ಕೊಂಡು ಏನು ಉಪಯೋಗ ಈಗ? ಪ್ರಯೋಜನ ಇಲ್ಲ. ಅದೇ ಹೇಳಿದ ಯೋಜಕ ಬೇಕು ಒಬ್ಬ. ಸಂಘ ಸಂಸ್ಥೆಗಳು ಮಾಡೋ ಕೆಲಸ ಏನಂದರೆ ಆಯೋಜನೆ ಮಾಡೋ ಕೆಲಸ. ಗೊತ್ತಾಯ್ತಾ? ಪ್ರೆಸಿಡೆಂಟ್ಗೂ ಗೊತ್ತಿಲ್ಲದೆ ಇರ್ಬೋದು, ಯಾರಿಗೂ ಗೊತ್ತಿಲ್ಲ. ಯಾರಿಗೆ ಗೊತ್ತಿದೆ ಕರೆದು ಬೇಕಾದರೆ ಸಪ್ಲೈ ಮಾಡಿ ಮುಗಿದೋಯ್ತು. ಒಂಥರ ಏಜೆನ್ಸಿ ಇದ್ದಾಗೆ ಫಂಕ್ಷನ್ ಮಾಡೋ ರೀತಿ ಬೇರೆ. ವಿಪರೀತೇಧಾಚ್ಯ ಅಸಮಂಜಸಮ್ಮು. ಅವನ ಪ್ರಶ್ನೆ ಬಂತು, ನೋಡಿ ನಿಮ್ಮದೊಂದು ಮತ ನಮ್ಮದೊಂದು ಮತ ಅಂತ ಯಾಕೆ ಇಟ್ಕೋಬಾರ್ದು ಅಂತ ಇನ್ನೊಂದು ವಾದ. ನಿಮ್ಮದು ಆಗಲಿ ನಮ್ಮದು ಆಗಲಿ ಅಂದರೆ ಆಗ್ಲಿಕ್ಕೆ ಬರೋದಿಲ್ಲ, ನಿಮ್ಮದು ಅಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ವಿಪರೀತೇಧಾಚ್ಯ ಅಸಮಂಜಸ, ನಿಮ್ಮದು ಸರಿಯಲ್ಲ ಅಂತ ಹೇಳಿರೋದ್ರಿಂದ ಸೇರ್ಸಕ್ಕೆ ಬರೋದಿಲ್ಲ. ಎರಡೂ ಕೂಡ ಒಂದೊಂದು ಸಪೋರ್ಟಿಂಗ್ ಆರ್ಗ್ಯುಮೆಂಟ್ ಇದ್ದರೆ ಯೋಚನೆ ಮಾಡ್ಬೋದು. ಇಲ್ಲ ಅಂತ ಒಪ್ಕೊಂಡಾದ್ಮೇಲೆ ಅಂತ ಹೇಳೋದು ಸರಿಯಲ್ಲ. ಸಕಲ ಶ್ರುತಿ ಸ್ಮೃತಿ ಯುಕ್ತಿ ವಿರುದ್ಧತ್ವಾತ್ ಅಂತ ಅರ್ಥ. ಸಕಲ ಶ್ರುತಿ, ಸಕಲ ಸ್ಮೃತಿ, ಸಕಲ ಯುಕ್ತಿ ಮೂರಕ್ಕೂ ಕಾಮನ್ ಅದು. ಸಕಲ ಶ್ರುತಿ ವಿರುದ್ಧತ್ವಾತ್, ಸಕಲ ಸ್ಮೃತಿ ವಿರುದ್ಧತ್ವಾತ್, ಸಕಲ ಯುಕ್ತಿ ವಿರುದ್ಧತ್ವಾಚ್ಚ ಅನೀಶ್ವರಮತಂ ಅಸಮಂಜಸಂ. ಈಶ್ವರನೇ ಇಲ್ಲ, ದೇವರೇ ಇಲ್ಲ ಅನ್ನೋ ಮತ ಎಂಥ ಮತ ಅದು? ಸಮಂಜಸ ಅಂದರೆ ಸರಿ, ಅಸಮಂಜಸ ಅಂದರೆ ತಪ್ಪು. ಶ್ರುತಯಶ್ಚೈವ ಯುಕ್ತಯಶ್ಚೇಶ್ವರಂ ಪರಂ ವದಂತಿ ತದ್ವಿರುದ್ಧಂ ಯೋ ವದೇತ್ ತಸ್ಮಾನ್ನ ಚಾಧಮಃ ಇತಿ ಪಾದ್ಮೆ. ಸ್ಮೃತಯಶ್ಚೈವ ಯುಕ್ತಯಶ್ಚ ಈಶ್ವರಂ ಪರಂ ವದಂತಿ. ಎಲ್ಲ ಶ್ರುತಿಗಳು ಕೂಡ ಈಶ್ವರಂ ಪರಂ, ಹರಿರೇವ ಪರ ಅಂತ ಹೇಳ್ತಾ ಇದೆ. ಎಲ್ಲ ಸ್ಮೃತಿಗಳು ಹಾಗೆ ಹೇಳ್ತಾ ಇವೆ, ಎಲ್ಲ ಯುಕ್ತಿಗಳು ಹಾಗೆ ಹೇಳ್ತಾ ಇವೆ. ತದ್ವಿರುದ್ಧಂ ಯಹ ವದೇತ್, ಅದು ವಿರುದ್ಧ ಯಾರು ಹೇಳೋದಾದರೆ ನಾ ತಸ್ಮಾನ್ ಜಾಧವ, ಅವನಿಗಿಂತ ಕೇಳು ಮನುಷ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಅವನು ಹುಚ್ಚ ಅಂತ ಹೇಳಿದ್ರೆ ಒಪ್ಪದೆ ಹೋಗ್ಬಿಟ್ರೆ ಅವನು ಹುಚ್ಚ, ತಿಳುವಳಿಕೆ ಇಲ್ದವನು. ಅವನಿಗಿಂತ ಅಧಮ ಹೋಪ್ಲೆಸ್ ಅಂತ ಅರ್ಥ. ಹೋಪ್ಲೆಸ್ ಮನುಷ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಂದಕ್ಕೆ ವಿರೋಧ ಮಾಡಿದರೂ ಅವನು ಎಂಥವನು? ಪೂರ್ಣ ಪ್ರಮಾಣ ಒಪ್ತಾ ಇಲ್ಲ. ಪ್ರತ್ಯಕ್ಷ ಒಪ್ಪೋದಿಲ್ಲ, ಅನುಮಾನ ಒಪ್ಪೋದಿಲ್ಲ, ಆಗಮ ಒಪ್ಪೋದಿಲ್ಲ, ಯಾವ ಪ್ರತ್ಯಕ್ಷನೂ ಒಪ್ಪೋದಿಲ್ಲ. ಇಂಥವ್ರಿಗೆ ಏನು ಹೇಳೋದು? ಒಂದು ಒಪ್ಪದೇ ಇರೋದು ದೋಷ, ಅದು ಎಲ್ಲ ಒಪ್ತಾ ಇರೋದೇನದು? ಮಹಾದೋಷ. ಇತಿ ಪಾತ್ಮೆ ಪರಮಾಣ್ವಾರಂಭವಾದಮಪಾಕರೋತಿ. ಅದು ನಾಡೆ. ಈಗ ಇವ್ರು ಬರ್ತಾರೆ, ತಾರ್ಕಿಕರು ಶುರು ಮಾಡ್ತಾರೆ. ಅವ್ರು ಬೇರೆ ಫಿಲಾಸಫಿ ನಮ್ಮದು ಬರ್ತಾರೆ. ಕೊನೆಗೆ ಇಲ್ಲೇ ಹಣೆ ಬರೋದು. ಮುಂದೆ ಹೋಗ್ತಾ ಹೋಗ್ತಾ ಹಿಂದೆ ಹೇಳಿದ ದೋಷ ಬಿಟ್ಬಿಡಬಾರ್ದು. ಆ ದೋಷ ಏನಾಗುತ್ತೆ ಅವ್ರಿಗೀಗ? ಅದೇ ದೋಷ ಯಾಡಾಗ್ತಾವೆ, ಅಡಿಷನಲ್ ದೋಷಗಳು ಇಷ್ಟು ಕೂಡ.